ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಇನ್ನೇನು ಡಿಲಿವರಿ 1 ವೀಕ್ ಇದೆ ಅನ್ನುವಾಗ ಯಾವ ಥರ ಎಲ್ಲನೂ ಇರಬೇಕು, ಯಾವ ಥರ ಎಲ್ಲ ಲೈಫಲ್ಲಿ ಲೀಡ್ ಮಾಡಬೇಕು, ಮತ್ತು ಪ್ರೆಗ್ನೆನ್ಸಿಯಲ್ಲಿ ಇರಬೇಕಾದ್ರೆ ಡಿಲಿವರಿಗೆ ಯಾವ ರೀತಿ ಪ್ರಿಪೇರ್ ಆಗೋದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. 5 ವಿಷಯ ಎಲ್ಲನೂ ಗುಡ್ ಥಿಂಗ್ಸ್ ಇದು ಯಾವ ಥರ ನೆನಪಲ್ಲಿ ಇಟ್ಕೊಂಡು ಕರೆಕ್ಟಾಗಿ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ. ಸೊ 1 ವೀಕ್ ಅಂತಲ್ಲ, ಒಂದು 15 ದಿವಸ ಇದೆ ಅನ್ನೋವಾಗೆ ಶುರು ಮಾಡಿ. ಇಟ್ಸ್ ಓಕೆ. ಇದು ನಿಮಗೆ ಮುಂದಕ್ಕೆ ತುಂಬಾನೇ ಹೆಲ್ಪ್ಫುಲ್ ಆಗಿ ಇರುತ್ತೆ, ಅಂದರೆ ಡೆಲಿವರಿ ಟೈಮ್ಗೆ. ಮೊದಲನೇದು ಬಂದು ಸೂಪರ್ ಫುಡ್ಸ್. ಫಸ್ಟ್ ಒನ್ ಸೂಪರ್ ಫುಡ್ ಅಂತ ಬಂದಾಗ ಅಂದರೆ ಊಟದ ಜೊತೆಗೆ, ಬ್ರೇಕ್ಫಾಸ್ಟ್ ಜೊತೆಗೆ ನೀವು ಡ್ರೈ ನಟ್ಸನ್ನು ತಗೊಳ್ಳೇಬೇಕು. ಡೇಟ್ಸ್ ಆಗ್ಬೋದು, ಬಾದಾಮಿ ಬೀಜ ಆಗ್ಬೋದು, ಇಲ್ಲ ಪಿಸ್ತಾ ಆಗ್ಬೋದು, ಗೋಡಂಬಿ ಆಗ್ಬೋದು. ಒಂದು ಕೈ ಹಿಡಿಯಷ್ಟು ನೀವು ಡ್ರೈ ಫ್ರೂಟ್ಸ್, ಡ್ರೈ ನಟ್ಸನ್ನು ತಗೊಳ್ಳುವಾಗ ಖಂಡಿತವಾಗ್ಲೂ ನಿಮ್ಗೆ ಅದೊಂದು ಒಳ್ಳೆ ಸೂಪರ್ ಫುಡ್. ಬೆಳಗ್ಗೆ ಏನೊಂದು 2 ಇಡ್ಲಿ ತಿಂತೀರಾ, ಇಲ್ಲ ಒಂದು 4 ಇಡ್ಲಿ, ಒಂದು 3 ದೋಸೆ, ಇಲ್ಲ ಒಂದು ಸ್ವಲ್ಪ ಪೊಂಗಲ್ಲು, ಇಲ್ಲ ಅಂತಂದರೆ ಏನು ಒಂದು 2-3 ಚಪಾತಿ, ಇಷ್ಟೇ ತಾನೇ. ಅದರ ಜೊತೆಗೆ ಈ ಒಂದು ಊಟಗಳನ್ನು ನೀವು ಅಳವಡಿಸ್ಕೊಳ್ಳುವಾಗ ಖಂಡಿತವಾಗ್ಲೂ ಸೂಪರ್ ಫುಡ್ ಆಗಿ ನಿಮಗೆ ಬಂದು ಇದು ಸೇರುತ್ತೆ. ಇದರಿಂದ ನಿಮಗೆ ಒಂದು ಒಳ್ಳೆಯ ಸ್ಟ್ರೆಂತ್ ಅನ್ನೋದು ಕೂಡ ಬೂಸ್ಟ್ ಆಗುತ್ತೆ. ಇದು ಎಲ್ಲ ವಿಷಯದಲ್ಲೂ ಆಗುತ್ತೆ. ಫುಡ್ಸ್ ಅಂತ ಬಂದರೆ ನೀವು ಫ್ರೂಟ್ಸ್, ಡೈಲಿ ಫ್ರೂಟ್ಸ್ ತಗೊಳ್ಳೋದು, ಮಧ್ಯಾಹ್ನ ಊಟ ಆದಮೇಲೆ ಒಂದು ಸ್ವಲ್ಪ ವಾಕಿಂಗ್ ಮಾಡೋದು, ಸಂಜೆ ಹಾಲು ತಗೊಳ್ಳುವಾಗ ಹಾಲಿನ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಪೆಪ್ಪರ್ ಪೌಡ್ರು, ಇಲ್ಲ ಅಂದರೆ ಏಲಕ್ಕಿ, ಈ ರೀತಿ ಒಂದು ಸ್ವಲ್ಪ ಗುಡ್ ಫ್ಲೇವರ್ಸ್ನ ಆ್ಯಡ್ ಮಾಡಿಕೊಂಡು ಕುಡಿಯೋದು. ಇದು ನಿಮಗೆ ಒಂದು ಒಳ್ಳೆ ಇಮ್ಯುನಿಟಿ ಪವರನ್ನು ಕೊಡುತ್ತೆ. ಊಟ ಬಂದು ಆಲ್ರೌಂಡ್ ಆಗಿ ಸೂಪರ್ ಫುಡ್ ಆಗಿರಲಿ, ಜಂಕ್ ಬೇಡವೇ ಬೇಡ. ಎರಡನೇದೇನಪ್ಪ ಅಂದರೆ ಸೂಪರ್ ಥಾಟ್. ಸೂಪರ್ ಥಾಟ್ ಅಂದರೆ ಏನು? ಸೊ ನಾವು ಬಂದು ನಮ್ಮನ್ನು ನಾವು ಯಾವತ್ತೂ ಡಿಗ್ರೇಡ್ ಮಾಡ್ಕೋಬಾರ್ದು. ಅಂದರೆ ಕಾನ್ಫಿಡೆನ್ಸ್ ಇಲ್ಲದೆ, ಆತ್ಮಸ್ಥೈರ್ಯ ಇಲ್ಲದೆ, ನಾರ್ಮಲ್ ಆಗುತ್ತೋ ಇಲ್ಲೋ, ಸಿ ಸೆಕ್ಷನ್ನೇ ಆಗ್ಬಿಡುತ್ತೇನೋ, ಮಗುಗೇನಾಗುತ್ತೋ ಏನೋ, ನನಗೇನಾಗುತ್ತೋ ಏನೋ, ಬ್ಲಡ್ ಲಾಸ್ ಆಗುತ್ತೋ ಏನೋ, ನನಗೆ ಪ್ರೆಗ್ನೆನ್ಸಿಯಲ್ಲಿ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, 2ನೇ ಪ್ರೆಗ್ನೆನ್ಸಿನೂ ಹಂಗೆ ಆಗುತ್ತೋ ಏನೋ, ಇಲ್ಲ ಸತಿ ಮಗುಗೇನಾದರೂ ಸಣ್ಣ ಪುಟ್ಟ ತೊಂದರೆಗಳಾಗಿರುತ್ತೆ, ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಈ ಮಗುಗೂ ಹಂಗೆ ಆಗುತ್ತೋ ಏನೋ. ಕೆಲವ್ರಿಗೆ ಮಿಸ್ಕ್ಯಾರೇಜ್ ಜಾಸ್ತಿ ಆಗಿ 2-3 ಆಗಿ ಆಮೇಲೆ ಪ್ರೆಗ್ನೆಂಟ್ ಆಗಿರ್ತಾರೆ. ಸೊ ಡೆಲಿವರಿ ಅಷ್ಟೊತ್ತಿಗೆ ಅಯ್ಯೋ ಏನಾಗುತ್ತೋ ಏನೋ, ಈ ರೀತಿ ಎಲ್ಲ ಬ್ಯಾಡ್ ಥಿಂಗ್ಸ್ನ ಯೋಚನೆ ಮಾಡಿ 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 ಡಿಗ್ರೇಡ್ ಮಾಡಿಕೊಂಡು ಅವರಲ್ಲಿರೋ ಎನರ್ಜಿಯನ್ನು ನೆಗೆಟಿವ್ ಥಾಟ್ಗೆ ಹಾಕಿ 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 ಒಂಥರ ಎನರ್ಜಿನೇ ಇಲ್ದಂಗೆ ಆಗೋಗ್ತಾರೆ. ಸೊ ಇದಕ್ಕೆ ಹೇಳೋದು, ನೆಗೆಟಿವ್ ಥಿಂಕಿಂಗ್ ಮಾಡಬೇಡಿ, ಆದಷ್ಟು ಸೂಪರ್ ಥಾಟ್ಸ್, ಸೂಪರ್ ಥಿಂಕಿಂಗ್ ಯಾವಾಗಲೂ ಅಷ್ಟೇ ಪಾಸಿಟಿವ್ ಆಗಿರೋದನ್ನು ರೂಢಿ ಮಾಡ್ಕೊಳ್ಳಿ. ಮೂರನೇದು ಸೂಪರ್ ಎಕ್ಸಸೈಸ್. ಸೂಪರ್ ಎಕ್ಸಸೈಸ್ ಅಂದರೆ ಏನು? ನಾರ್ಮಲ್ ಆಗಿ ಓಡಾಡೋದು, ಸ್ವಲ್ಪ ಚೆನ್ನಾಗಿ ಊಟ ಮಾಡಿಬಿಟ್ಟು ಓಡಾಡೋದು, ಬ್ರೀದಿಂಗ್ ಎಕ್ಸಸೈಸ್ ಮಾಡೋದು, ವಾಕಿಂಗ್ ಮಾಡೋದು, ಅಂದರೆ ಆದಷ್ಟು ಒಂದು ಸ್ವಲ್ಪ ಹೊರಗಡೆ ವಾಕಿಂಗ್ ಮಾಡೋದು, ಒಂದು ಒಳ್ಳೆಯ ಆಕ್ಸಿಜನನ್ನು ಬ್ರೀತ್ ಮಾಡೋದು, ನೀಟಾಗಿ ಕೂತ್ಕೊಂಡು ಓಂ ಅನ್ನೋ ಒಂದು ಪದವನ್ನು ಒಂದು ನಿಧಾನವಾಗಿ ಹೇಳಿ, ಹೊಟ್ಟೆ ತುಂಬ ಹಾಗೆ ನಿಧಾನವಾಗಿ ಹೇಳಿ. ನೀವು ಹೇಳೋದು ಹಾಗೆ ವೈಬ್ರೇಟ್ ಆಗಬೇಕು. ಓಂ ಅಂತ ಹೇಳಿ ಗಾಳಿ ಎಳ್ಕೊಳ್ಳಿ, ಒಂದು ಸ್ವಲ್ಪ ಹೋಲ್ಡ್ ಮಾಡಿ ಆ ಗಾಳಿನ, ತಿರುಗಿ ಓಂ ಅಂತ ಹೇಳ್ಕೊಂಡು ಆ ಗಾಳಿನ ಬಿಡಿ. ಇದು ನಿಮ್ಗೊಂದೊಳ್ಳೆ ಆಕ್ಸಿಜನನ್ನು ಕೊಡುತ್ತೆ, ಒಂದೊಳ್ಳೆ ಎನರ್ಜಿಯನ್ನು ಕೊಡುತ್ತೆ. ಸೊ ಸೂಪರ್ ಎಕ್ಸಸೈಸಸ್ಸಲ್ಲಿ ಪ್ರಾಣಾಯಾಮ ಆ್ಯಂಡ್ ನೆಕ್ಸ್ಟ್ ವಾಕಿಂಗ್ ಮತ್ತು ಸಿಂಪಲ್ ಎಕ್ಸಸೈಸಸ್ಗಳನ್ನು ಮಾಡ್ಕೊಳ್ಳಿ. ಇದು ಸೂಪರ್ ಎಕ್ಸಸೈಸಲ್ಲಿ ಇನ್ಕ್ಲೂಡ್ ಆಗುತ್ತೆ. 4ನೇದು ಸೂಪರ್ ಸ್ವಾಡ್ಲಿಂಗ್. ಅಂದರೆ ಮಗುನ ಬಂದು ಯಾವ ರೀತಿ ಅಂದರೆ ಮಲ್ಗೋದಕ್ಕೆಲ್ಲನೂ ನೀಟಾಗಿ ಬಟ್ಟೆಯನ್ನು ಸುತ್ತಾರೆ ಗೊತ್ತಾ, ಇದನ್ನು ಕಲ್ತ್ಕೋಬೇಕು. ಇದನ್ನು ಯಾಕೆ ಕಲ್ತ್ಕೋಬೇಕು ಅಂದರೆ, ನಿಮ್ಮ ಯುಟ್ರಸ್ಸಲ್ಲಿ ಮಗು ಯಾವ ರೀತಿ ಅಚ್ಚುಕಟ್ಟಾಗಿ ಇತ್ತೋ ಅದೇ ಥರ ಮಗು ಹುಟ್ಟಿದ ಮೇಲೆ ಕೂಡ ಅಚ್ಚುಕಟ್ಟಾಗಿ ಮಲಗಿಸೋದಕ್ಕೆ ಮಾಡುವಂತಹ ಟೆಕ್ನಿಕ್ ಇದು. ಇದನ್ನು ಈಗಲೇ ಕಲ್ತ್ಕೊಳ್ಳಿ. ಒಂದು ಚಿಕ್ಕದಾಗ ಒಂದು ಬೊಂಬೆ ಇದೆಯಾ ಮನೇಲಿ, ಒಂದು ಚಿಕ್ಕದಾಗ ಒಂದು ಟೆಡಿ ಇದೆಯಾ, ಅದನ್ನೇ ಬೇಬಿ ಅಂದ್ಕೊಂಡು ಅದನ್ನು ಯಾವ ರೀತಿ ಸ್ವಾಡ್ಲಿಂಗ್ ಮಾಡೋದು ಅನ್ನೋದನ್ನು ಬಂದು ನೀವು ಯೂಟ್ಯೂಬ್ ನೋಡಿನೇ ಕಲ್ತ್ಕೊಳ್ಳಿ. ಇದು ನಿಮಗೆ ಒಂದು ಒಳ್ಳೆಯ ನೆಮ್ಮದಿಯನ್ನು ಕೊಡುತ್ತೆ. ಮಗು ಚೆನ್ನಾಗಿ ನಿದ್ದೆ ಮಾಡಿದ್ರೆ ರೆಸ್ಟ್ ಮಾಡ್ಬೋದಲ್ವಾ, ಅದಕ್ಕೋಸ್ಕರ ಕೈಕಾಲುಗಳೆಲ್ಲ ಈ ರೀತಿ ಫ್ರೀ ಆಗಿತ್ತು ಅಂದರೆ ಮಗು ಚೆನ್ನಾಗಿ ನಿದ್ದೆ ಮಾಡಲ್ಲ. ಸೊ ಸ್ವಾಡ್ಲಿಂಗನ್ನು ಕಲ್ತ್ಕೊಳ್ಳಿ. ನೆಕ್ಸ್ಟು ಸೂಪರ್ ಡೆಲಿವರಿ ಬ್ಯಾಗ್ ಪ್ಯಾಕಿಂಗ್. ಇದು ಯಾಕೆ ಸೂಪರ್ ಅಂತ ಇನ್ಕ್ಲೂಡ್ ಮಾಡಿದ್ದೀನಿ ಅಂತಂದರೆ, ತುಂಬ ಜನ ಕೆಲವು ವಿಷಯಗಳನ್ನೆಲ್ಲ ಮನೇಲೇ ಬಿಟ್ಟು ಎತ್ಕೊಂಡು ಹೋಗಿರ್ತೀರ, ಮತ್ತೆ ಮನೆಯವ್ರಿಗೆ ಹೇಳಿ ಮನೆಗೆ ಹೋಗೋದನ್ನು ತಗೊಂಬಾ, ಇದನ್ನು ತಗೊಂಬಾ ಅಂತ ಟೆನ್ಷನ್ ಕೊಡ್ತೀರ. ಅದ್ರ ಬದಲು ಡೆಲಿವರಿ ಬ್ಯಾಗಲ್ಲಿ ಎಲ್ಲ ರೀತಿಯ ರಿಪೋರ್ಟ್ಸ್, ನಿಮ್ಮ ಪ್ರೆಗ್ನೆನ್ಸಿ ರಿಪೋರ್ಟ್ಸ್, ಬ್ಲಡ್ ಟೆಸ್ಟ್, ಸ್ಕ್ಯಾನಿಂಗ್ ಎಲ್ಲನೂ, ಕೆಲವು ಹಾಸ್ಪಿಟ್ಲ್ಗಳಲ್ಲಿ ರೆಕಾರ್ಡ್ ಇರುತ್ತೆ, ಕೆಲವು ಹಾಸ್ಪಿಟ್ಲ್ಗಳಲ್ಲಿ ಇಟ್ಕೊಳ್ಳಲ್ಲ. ಸೊ ನೀವೆಲ್ಲನೂ ಎತ್ಕೊಂಡೋಗಿ
ಎರಡನೇದು ಇನ್ಶೂರೆನ್ಸ್ ಕಾರ್ಡ್ಸ್. ನಾನು ಮೊದಲೇ ಹೇಳಿದ್ದೀನಿ ನಿಮಗೆ ಡೆಲಿವರಿ ಬ್ಯಾಗಲ್ಲಿ ಇನ್ಶೂರೆನ್ಸ್ ಕಾರ್ಡ್ಸ್ನ ತಗೊಂಡೋಗಿ, ಅದು ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ. ಮೂರನೇದು ಸ್ವಲ್ಪ ದುಡ್ಡು, ಇದು ತುಂಬ ಮುಖ್ಯ, ಸ್ವಲ್ಪ ದುಡ್ಡು ಎತ್ಕೊಂಡೋಗಿ. ನಾಲ್ಕನೇದು ಚಾರ್ಜರ್ ವೈರ್ಸ್, ಮೊಬೈಲಿಗೆ ಸಂಬಂಧಪಟ್ಟಂಥ ಆಕ್ಸೆಸರೀಸ್. ಅಲ್ಲಿ ನಿಮ್ಗೆ ಏನಾದರೂ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಲೇಟ್ ಆಗ್ತಾಯಿಲ್ಲ, ತುಂಬ ಟೈಮ್ ಇದೆ, ನಂಗೆ ನಿದ್ದೆ ಬರೋದಕ್ಕೆ ಲೇಟ್ ಆಗ್ತಾಯಿದೆ, ಏನು ಮಾಡೋದು, ಒಂಚೂರು ಏನಾದರೂ ಒಳ್ಳೆ ಪಾಸಿಟಿವ್ ಆಗಿ ಇರೋ ಥರ ನೋಡೋದಕ್ಕೆ. ಆ್ಯಂಡ್ ನೆಕ್ಸ್ಟ್ ಬಂದು ಒಂದು ಒಳ್ಳೆಯ ಮೆಟರ್ನಿಟಿಗೆ ಸಂಬಂಧಪಟ್ಟಂಥ ಡ್ರೆಸ್, ಮಗುಗೆ ಸ್ವೆಟರ್ಸು, ಸಾಕ್ಸಸ್ಸು, ಮೆಟರ್ನಿಟಿ ಪ್ಯಾಡ್ಸ್, ಮಗುಗೆ ಪ್ಯಾಡ್, ಈ ರೀತಿ ಸೂಪರ್ ಡೆಲಿವರಿ ಬ್ಯಾಗ್ ಪ್ಯಾಕಿಂಗ್ ಅಂತ ಹೆಸರಿಟ್ಬಿಟ್ಟೆ ನಾನೇನೆ. ಯಾಕಂದರೆ ತುಂಬ ಜನ ತುಂಬ ಮರೀತೀರಾ. ಲಿಸ್ಟ್ ಔಟ್ ಮಾಡ್ಕೊಳ್ಳಿ, ಎಲ್ಲ ಪ್ಯಾಕ್ ಮಾಡ್ಕೊಳ್ಳಿ, ಅಚ್ಚುಕಟ್ಟಾಗಿ ರೆಡಿ ಮಾಡಿಟ್ಕೊಳ್ಳಿ. ಇನ್ನೇನು ಡೆಲಿವರಿ ನೀವು ಯಾವಾಗಾದರೂ ಬರಲಿ ಅದನ್ನು ಹಾಗೆ ಎತ್ಕೊಂಡು ಹೋಗ್ಬೇಕು. ಮತ್ತೆ ಹುಡ್ಕೋ ಹಾಕಿ ಕೆಲಸನೇ ಇಟ್ಕೊಬೇಡಿ. ಬಿಸಿನೀರೋ ನೀರೋ ಎತ್ಕೊಂಡೋಗಷ್ಟು ಮಾತ್ರ ಕೆಲಸ ಇಟ್ಕೊಳ್ಳಿ. ಓಕೆ, ಇಷ್ಟು ವಿಷಯ, ಈ 5 ವಿಷಯ. ಮೊದಲೇದು ಸೂಪರ್ ಫುಡ್, ಸೂಪರ್ ಥಾಟ್, ಒಳ್ಳೆ ಪಾಸಿಟಿವ್ ವಿಷಯಗಳು. ನೆಕ್ಸ್ಟ್ ಬಂದು ಸೂಪರ್ ಎಕ್ಸಸೈಸಸ್, ಸೂಪರ್ ಸ್ವಾಡ್ಲಿಂಗ್, ಸೂಪರ್ ಡೆಲಿವರಿ ಬ್ಯಾಗ್ ಪ್ಯಾಕಿಂಗ್. ಸೊ ಇಷ್ಟು 5 ವಿಷಯಗಳನ್ನ ಪಾಯಿಂಟಲ್ಲಿ, ಈ ಸೂಪರ್ ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ. ಈ 5 ವಿಷಯದಲ್ಲಿ ಪರ್ಫೆಕ್ಟ್ ಆಗಿದ್ದೀರಾ ಅಂತಂದರೆ ಡೆಲಿವರಿಗೆ ಹೋಗುವಾಗ ಮೆಂಟಲಿ, ಫಿಸಿಕಲಿ ಆ್ಯಂಡ್ ನೆಕ್ಸ್ಟು ಎಕನಾಮಿಕಲಿ ಆ್ಯಂಡ್ ನೆಕ್ಸ್ಟು ಬ್ಯಾಗ್ ಜೊತೆಗೆ ಬ್ಯಾಗ್ ಎಕ್ಸಸೈಸ್ ಮಾಡ್ಕೊಂಡು ಬಾಡಿ ಫಿಟ್ಟಾಗಿ ಹಾಸ್ಪಿಟ್ಲಿಗೆ ಹೋಗ್ಬೋದು. ಸೂಪರ್ ಫುಡ್ ತಗೊಳ್ಳೋದ್ರಿಂದ ನಿಮಗೆ ಸಿಗುವಂಥ ಬೆನಿಫಿಟ್: ಹೆಲ್ದಿ ಫಿಸಿಕಲಿ, ಸೂಪರ್ ಥಾಟ್ಸ್ ಮೆಂಟಲಿ ನಿಮ್ಮನ್ನು ಸ್ಟ್ರಾಂಗ್ ಮಾಡುತ್ತೆ, ಮತ್ತು ಎಕ್ಸಸೈಸಸ್ ನಿಮ್ಮನ್ನು ಫಿಟ್ ಮಾಡುತ್ತೆ, ಸ್ವಾಡ್ಲಿಂಗ್ ಆಫ್ಟರ್ ಡೆಲಿವರಿ ಟೆನ್ಷನ್ ರಿಲೀವ್ ಆಗುತ್ತೆ, ಸೂಪರ್ ಡೆಲಿವರಿ ಬ್ಯಾಗ್ ಪ್ಯಾಕಿಂಗ್ ನೀವು ಅಲ್ಲಿ ಹೋದ್ಮೇಲೆ ಆಫ್ಟರ್ ಡೆಲಿವರಿ ಯಾವುದೇ ರೀತಿ ಪರ್ಚೇಸ್ ಮಾಡೋದಕ್ಕೋ ತೊಗೊಂಡು ಬರೋದಕ್ಕೋ ಮನೆಯಲ್ಲಿ ಇರೋರಿಗೆ ಹೇಳೋ ಅಂಥ ಕೆಲಸ ನಿಮಗಿರಲ್ಲ. ಸೊ ಇಷ್ಟು ವಿಷಯನ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಡೆಲಿವರಿಗೆ ತುಂಬಾ ಫಿಟ್ಟಾಗಿರ್ಬೋದು. ಓಕೆ, ಈ ವಿಷಯ ಮಾಡದೇ ಇರೋರು ಖಂಡಿತವಾಗ್ಲೂ ಡೆಲಿವರಿಗೆ ಹೋಗುವಾಗ ಭಯ ಆಗುತ್ತೆ, ಪ್ರಿಪೇರ್ ಆಗಿರಲ್ಲ, ನೆಗೆಟಿವ್ ಥಾಟ್ಸ್, ಊಟ ತಿಂದಿರಲ್ಲ, ಸ್ಟ್ರೆಂತ್ ಇರಲ್ಲ, ಎಕ್ಸಸೈಸ್ ಮಾಡಿ ಬಾಡಿ ಫಿಟ್ಟಾಗಿ ಇಟ್ಕೊಂಡಿರಲ್ಲ, ಮತ್ತು ಬಂದು ಹೆಲ್ದಿ ಫುಡ್ ತೊಗೊಂಡು ಬಂದು ಧೈರ್ಯವಾಗಿ ಶಕ್ತಿಯುತವಾಗೇ ಇರಲ್ಲ, ಫುಲ್ ಸುಸ್ತಾಗಿರ್ತಾರೆ, ಸಣ್ಣ ಪುಟ್ಟ ನೋವು ಭಯ ಪಡ್ತಾರೆ. ಅಂಥದ್ದು ಡೆಲಿವರಿ ಬ್ಯಾಗ್ ರೆಡಿ ಮಾಡ್ಕೊಳ್ದೆ ಏನೇನು ಕೈಗೆ ಸಿಗುತ್ತೆ, ಟೋಪಿ, ಅದು ಇದು ಎಲ್ಲನೂ ಬ್ಯಾಗ್ ತುಂಬ್ಕೊಂಡು ಹಾಸ್ಪಿಟ್ಲಿಗೆ ಹೋಗೋದು, ದುಡ್ಡು ಇಟ್ಕೊಂಡಿರಲ್ಲ, ಇನ್ಶೂರೆನ್ಸ್ ಮಾಡಿಸ್ಕೊಂಡಿರಲ್ಲ, ಇನ್ಶೂರೆನ್ಸ್ ಕಾರ್ಡ್ಸ್ ಮಾಡಿಸ್ಕೊಂಡಿದ್ರು ಕೈಯಲ್ಲಿ ಇಟ್ಕೊಂಡಿರಲ್ಲ. ಈಗೆಲ್ಲ ಕಾರ್ಡ್ಸ್ ಇಲ್ಲ ಅಂದರೂ ಫೋನಲ್ಲೇ ಆ್ಯಪಲ್ಲಿ ಕೂಡ ನೀವು ಮಾಡಿಟ್ಕೋಬೋದು. ಆ್ಯಪಲ್ಲಿ ರಿಜಿಸ್ಟರ್ ಮಾಡಿ ಲಾಗಿನ್ ಆಗಿಬಿಟ್ರೆ ನಿಮ್ಗೆ ಎಲ್ಲೋದ್ರೂ ನೀವು ಅದನ್ನು ತೋರಿಸಿದ್ರೆ ಮುಗೀತು. ನಿಮ್ಮ ನಂಬರ್, ಇನ್ಶೂರೆನ್ಸ್ ನಂಬರ್ ಇದ್ದರೆ, ಕಸ್ಟಮರ್ ನಂಬರ್ ID ಇದ್ದರೆ ಸಾಕು, ಅಲ್ಲಿ ಹಾಕಿ ಅದನ್ನು ಓಪನ್ ಮಾಡ್ತಾರೆ. ನೀವು ಯಾವ ಪರ್ಟಿಕ್ಯುಲರ್ ಕಂಪ್ನಿಯಲ್ಲಿ ಮಾಡಿಸಿರ್ತೀರ ಇನ್ಶೂರೆನ್ಸ್, ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ರೀತಿ ಎಲ್ಲನೂ ರೆಡಿಯಾಗಿರಬೇಕು. ಡೆಲಿವರಿ ಅಷ್ಟೊತ್ತಿಗೆ ಪಕ್ಕ ರೆಡಿ ಇದ್ದು ಹಾಸ್ಪಿಟ್ಲಿಗೆ ಹೋಗಬೇಕು. ಓಕೆನಾ? ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂದ್ಕೊಳ್ತೀನಿ. 1 ವೀಕ್ ಬಿಫೋರ್ ಇಲ್ಲ 15 ಡೇಸ್ ಬಿಫೋರ್ ನೀವು ಈ ಟಿಪ್ಸ್ಗಳು ಫಾಲೋ ಮಾಡೋವಾಗ ಖಂಡಿತವಾಗ್ಲೂ ನಿಮಗೆ ಒಂದು ಹೆಲ್ದಿಯಾದಂತಹ ಒಂದು ಮನಸ್ಥಿತಿ ಇರುತ್ತೆ. ಟೇಕ್ ಕೇರ್, ಬಾಯ್.